ದರ್ಶನ್ ಪತ್ನಿಗೆ ಪರೋಕ್ಷವಾಗಿ ತಿರುಗೇಟು ಕೊಟ್ರ ಕಿಚ್ಚ ಸುದೀಪ್. ಫ್ಯಾನ್ಸ್ ವಾರ್ ಶುರು ಮಾಡಿದ್ರೆ ನೆಕ್ಸ್ಟ್ ಡೇನೆ ನನ್ನ ಪ್ರಶ್ನಿಸಬೇಕಿತ್ತು. ಅವರು ನನಗೆ ಹೇಳಿದ್ರೆ ಖಂಡಿತ ಉತ್ತರ ಕೊಡ್ತೀನಿ. ನನ್ನ ವಿರುದ್ಧ ಮಾತನಾಡೋರಿಗೆ ಏನು ನೋವಿದೆ ಗೊತ್ತಿಲ್ಲ. ರಿಯಾಕ್ಷನ್ ಆ ಕಡೆ ಬಂದಿದ್ರಿಂದ ಇಷ್ಟು ಜಾಸ್ತಿ ಆಗಿದೆ. ಪರೋಕ್ಷವಾಗಿ ವಿಜಯಲಕ್ಷ್ಮಿ ವಿರುದ್ಧ ಸುದೀಪ್ ವಾಗ್ದಾಳಿ ನಡೆಸಿದ್ದು, ಪೈರಸಿ ಬಗ್ಗೆ ವಾರ್ ಮಾಡಿದ್ದು ತಪ್ಪಾ ಅಂತ ಕಿಚ್ಚ ಸುದೀಪ್ ಮತ್ತೆ ಪ್ರಶ್ನೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಯುದ್ಧಕ್ಕೆ ಸಿದ್ಧ, ನಾವು ಮಾತಿಗೆ ಬದ್ಧ ಅನ್ನುವಂತಹ ಮಾತಿನ ಬಳಿಕ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಒಂದಷ್ಟು ಮಾತುಗಳನ್ನ ಆಡಿದ್ರು. ಈಗ ಆ ವಿಚಾರಕ್ಕೂ ಸಂಬಂಧಪಟ್ಟಂತೆ ಸುದೀಪ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಮಾತಾಡಿದ್ದು ನೆಕ್ಸ್ಟ್ ಡೇ ಅಲ್ಲಿ ಬೆಂಕಿ ಹತ್ಕೊಂಡಿದ್ರೆ ಒಪ್ತೀನಿ. ಸೈಲೆಂಟ್ ಆಗಿತ್ತು ನೆಕ್ಸ್ಟ್ ಡೇ. ಇವತ್ತು ಬೆಳಗ್ಗೆಯಿಂದ ಯಾಕೋ ನ್ಯೂಸ್ ಆಯಿತು. ನನಗೆ ವಿಚಾರನೇ ಗೊತ್ತಿಲ್ಲ. ನ್ಯೂಸ್ ಸಿಕ್ಕುತ್ತಾ ಕೇಳಿದ್ರು ಯಾರೋ ಹಿಂಗೆ ರಿಯಾಕ್ಟ್ ಮಾಡಿದಾರಂತ. ಈಗ ನಾನೊಂದು ಪ್ರಶ್ನೆ ಕೇಳ್ತಾ ಇರೋದು, ದಯವಿಟ್ಟು ಹೋಗಿ ಅವ್ರಿಗೆ ಕೇಳ್ಕೊಂಬನ್ನಿ, ನೀವು ಯಾರಿಗೆ ಹೇಳಿದ್ದು ಅಂತ. ನಮಗೆ ಅಂತ ಹೇಳಿ ನಾನು ಅದಕ್ಕೆ ಕರೆಕ್ಟಾಗಿ ಏನು ಉತ್ತರ ಕೊಡಬೇಕೋ ಕೊಡ್ತೀನಿ. ಯಾರ್ದೋ ಸ್ಟೇಟ್ಮೆಂಟಿಗೆ ನನ್ನ ಹತ್ರ ಪ್ರಶ್ನೆ ಕೇಳೋದು ತಪ್ಪಾಗ್ಬಿಡುತ್ತೆ. ದಟ್ ಮೀನ್ಸ್ ಯು ಆರ್ ಡಿಸ್ರೆಸ್ಪೆಕ್ಟಿಂಗ್ ಮೀ. ಪ್ಲೀಸ್ ಆಸ್ಕ್ ದಟ್ ಪರ್ಸನ್ ಹೂ ದೆ ಮೆಂಟ್. ಇವಾಗ ಅವ್ರು ಯಾರಿಗೆ ಹೇಳಿದವರ ಪಾಪ, ಅವ್ರಿಗೆ ಏನು ನೋವಿದೆಯೋ ನನಗೆ ಗೊತ್ತಿಲ್ಲ. ನನ್ನ ಬಗ್ಗೆ, ನಲ್ಪಾಡ್ ಬಗ್ಗೆ, ರಾಜಗೌಡ್ರ ಬಗ್ಗೆ ಅಂತ ನಾವೇ ಅನ್ಕೋಬೇಕು? ಕೇಳಿ. ಇಷ್ಟು ಕ್ಯಾಮ್ರಾ ಇದೆ, ಇಷ್ಟು ತಾಕತ್ತಿದೆ. ನಾನಂತೂ ಹೇಳಿದೆ ನಾನು ಯಾರಿಗೆ ಹೇಳಿದ್ದು ಅಂತ. ಹೇಳಿಸಿ. ನಮ್ದೇ ಅಂತ ತಗೊಂಡ್ರೆ ನಾವು 3 ಜನನೂ ಬರ್ತೀವಿ ಉತ್ತರ ಕೊಡೋಕ್ಕೆ. ಹೇಳ್ದೇನೆ ನಾನು ರಿಯಾಕ್ಟ್ ಮಾಡೋದು ತಪ್ಪಾಗುತ್ತೆ. ಆ್ಯಂಡ್ ಇನ್ನೊಂದು, ನಾನು ಎಲ್ಲೋ ಪ್ರಾರ್ಥನೆ ಮಾಡಿ ಯಾವುದೋ ದೇವಸ್ಥಾನದಲ್ಲಿ ಗಂಟೆ ಬಾರಿಸೋದು ನಾನೇ ನಮ್ಮ ತಪ್ಪು. ಆಮೇಲೆ ಪೂಜೆ ಮಾಡಿರೋ ಕಡೆ ಪ್ರಸಾದ ತಿಂತೀನಿ. ಇಲ್ಲಿ ಪೂಜೆ ಮಾಡ್ತಾ ಇದೀನಿ, ಪ್ರಸಾದ ಇಲ್ಲಿ ಯಾಕೆ ತಿನ್ಲಿ? ಆನ್ಸರ್ ಇಸ್ ರೈಟ್ ದೇರ್. ಗೋ ಅಂಡ್ ಆಸ್ಕ್ ವಿತ್ ಡ್ಯೂ ರೆಸ್ಪೆಕ್ಟ್. ನಮಗೆ ಹೇಳಿದ್ದು ಅಂತಂದ್ರೆ ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ. ನಾನು ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದು ನೆಕ್ಸ್ಟ್ ಡೇ ಅಲ್ಲಿ. ಹಾಗಾದ್ರೆ ಕಿಚ್ಚ ಸುದೀಪ್ ಮಾತಿನ ಬಳಿಕ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೇಳಿದ್ದಾದ್ರೂ ಏನು, ನೀವೇ ನೋಡಿ. ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ, ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕುತ್ಕೊಂಡು ಮಾತಾಡೋದು, ಹೊರ ಕುತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರಾ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾತಾಡ್ತಾರೆ ಅಂತಾನೂ ಗೊತ್ತಾಗಲ್ಲ. ಇಟ್ಕೋಬಾರ್ದು. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ. ಬೇಜಾರು ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ. ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದು ನೆಕ್ಸ್ಟ್ ಡೇ ಅಲ್ಲಿ ಬೆಂಕಿ ಹತ್ಕೊಂಡಿದ್ರೆ ಒಪ್ತೀನಿ. ಸೈಲೆಂಟ್ ಆಗಿತ್ತು ನೆಕ್ಸ್ಟ್ ಡೇ. ಇವತ್ತು ಬೆಳಗ್ಗೆಯಿಂದ ಯಾಕೋ ನ್ಯೂಸ್ ಆಯಿತು. ನನಗೆ ವಿಚಾರನೇ ಗೊತ್ತಿಲ್ಲ. ನ್ಯೂಸ್ ಸಿಕ್ಕುತ್ತಾ ಕೇಳಿದ್ರು ಯಾರೋ ಹಿಂಗೆ ರಿಯಾಕ್ಟ್ ಮಾಡಿದಾರಂತ. ಈಗ ನಾನೊಂದು ಪ್ರಶ್ನೆ ಕೇಳ್ತಾ ಇರೋದು, ದಯವಿಟ್ಟು ಹೋಗಿ ಅವ್ರಿಗೆ ಕೇಳ್ಕೊಂಬನ್ನಿ, ನೀವು ಯಾರಿಗೆ ಹೇಳಿದ್ದು ಅಂತ. ನಮಗೆ ಅಂತ ಹೇಳಿ ನಾನು ಅದಕ್ಕೆ ಕರೆಕ್ಟಾಗಿ ಏನು ಉತ್ತರ ಕೊಡಬೇಕೋ ಕೊಡ್ತೀನಿ. ಯಾರ್ದೋ ಸ್ಟೇಟ್ಮೆಂಟಿಗೆ ನನ್ನ ಹತ್ರ ಪ್ರಶ್ನೆ ಕೇಳೋದು ತಪ್ಪಾಗ್ಬಿಡುತ್ತೆ. ದಟ್ ಮೀನ್ಸ್ ಯು ಆರ್ ಡಿಸ್ರೆಸ್ಪೆಕ್ಟಿಂಗ್ ಮೀ. ಪ್ಲೀಸ್ ಆಸ್ಕ್ ದಟ್ ಪರ್ಸನ್ ಹೂ ದೆ ಮೆಂಟ್. ಇವಾಗ ಅವ್ರು ಯಾರಿಗೆ ಹೇಳಿದವರ ಪಾಪ, ಅವ್ರಿಗೆ ಏನು ನೋವಿದೆಯೋ ನನಗೆ ಗೊತ್ತಿಲ್ಲ. ನನ್ನ ಬಗ್ಗೆ, ನಲ್ಪಾಡ್ ಬಗ್ಗೆ, ರಾಜಗೌಡ್ರ ಬಗ್ಗೆ ಅಂತ ನಾವೇ ಅನ್ಕೋಬೇಕು? ಕೇಳಿ. ಇಷ್ಟು ಕ್ಯಾಮ್ರಾ ಇದೆ, ಇಷ್ಟು ತಾಕತ್ತಿದೆ. ನಾನಂತೂ ಹೇಳಿದೆ ನಾನು ಯಾರಿಗೆ ಹೇಳಿದ್ದು ಅಂತ. ಹೇಳಿಸಿ. ನಮ್ದೇ ಅಂತ ತಗೊಂಡ್ರೆ ನಾವು 3 ಜನನೂ ಬರ್ತೀವಿ ಉತ್ತರ ಕೊಡೋಕ್ಕೆ. ಹೇಳ್ದೇನೆ ನಾನು ರಿಯಾಕ್ಟ್ ಮಾಡೋದು ತಪ್ಪಾಗುತ್ತೆ. ಆ್ಯಂಡ್ ಇನ್ನೊಂದು, ನಾನು ಎಲ್ಲೋ ಪ್ರಾರ್ಥನೆ ಮಾಡಿ ಯಾವುದೋ ದೇವಸ್ಥಾನದಲ್ಲಿ ಗಂಟೆ ಬಾರಿಸೋದು ನಾನೇ ನಮ್ಮ ತಪ್ಪು. ಆಮೇಲೆ ಪೂಜೆ ಮಾಡಿರೋ ಕಡೆ ಪ್ರಸಾದ ತಿಂತೀನಿ. ಇಲ್ಲಿ ಪೂಜೆ ಮಾಡ್ತಾ ಇದೀನಿ, ಪ್ರಸಾದ ಇಲ್ಲಿ ಯಾಕೆ ತಿನ್ಲಿ? ಆನ್ಸರ್ ಇಸ್ ರೈಟ್ ದೇರ್. ಗೋ ಅಂಡ್ ಆಸ್ಕ್ ವಿತ್ ಡ್ಯೂ ರೆಸ್ಪೆಕ್ಟ್. ನಮಗೆ ಹೇಳಿದ್ದು ಅಂತಂದ್ರೆ ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧನು. ಧನು, ಯುದ್ಧಕ್ಕೆ ಸಿದ್ಧ, ಮಾತಿಗೆ ಬದ್ಧ ಅನ್ನುವಂತಹ ಮಾತಿಗೆ ಕಿಚ್ಚ ಸುದೀಪ್ ಕ್ಲಾರಿಟಿ ಕೊಟ್ರ, ಅಥವಾ ಇವತ್ತು ಕಿಚ್ಚ ಸುದೀಪ್ ಮಾತನಾಡಿರುವಂತಹ ಮಾತುಗಳು ಮತ್ತಷ್ಟು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗಾಗುತ್ತಾ, ಹೇಗೆ ಅಂತ? ಎಸ್ ಕಾವ್ಯ, ಹುಬ್ಬಳ್ಳಿಯಲ್ಲಿ ಏನೊಂದು ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮದ ಮುಕ್ತ ವೇದಿಕೆಯಲ್ಲಿ ನಟ ಸುದೀಪ್ ಅವರು ಒಂದು ಮಾತನ್ನ ಹೇಳಿದ್ರು. ಯುದ್ಧಕ್ಕೆ ಸಿದ್ಧ, ನಾವು ನಮ್ಮ ಮಾತಿಗೆ ಬದ್ಧ, ಮತ್ತೆ ನಮ್ಮ ಸಿನಿಮಾ 25ಕ್ಕೆ ರಿಲೀಸ್ ಆಗ್ತಾ ಇದೆ, ಅದಕ್ಕಾಗಿ ಒಂದು ಪಡೆ ಹೊರಗಡೆ ಕಾಯ್ತಾ ಇದೆ ಅನ್ನೋ ಒಂದು ಮಾತುಗಳನ್ನ ಹೇಳಿದ್ರು. ಇದು ಸಾಕಷ್ಟು ರೀತಿಯಲ್ಲಿ ಚರ್ಚೆಗೆ ಕಾರಣ ಆಗಿತ್ತು. ಮತ್ತೆ ಒಂದಿಷ್ಟು ಏನು ಆ ಒಂದು ಮಾತನ್ನ ಈಗ ದರ್ಶನ್ ಅವರ ಅಭಿಮಾನಿಗಳು ಕೂಡ ಪೋಸ್ಟ್ ಮೂಲಕ ಒಂದಿಷ್ಟು ವೈರಲ್ ಮಾಡಿದ್ರು. ಜೊತೆಗೆ ಇದಾದ ಬಳಿಕ ಏನು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ದಾವಣಗೆರೆಯಲ್ಲಿ ಒಂದಿಷ್ಟು ರಿಯಾಕ್ಷನ್ ಅನ್ನ ಕೊಟ್ಟಿದ್ರು. ಸೊ ಎಲ್ಲೋ ಇದು ಫ್ಯಾನ್ಸ್ ವಾರ್ ಮತ್ತೆ ಸ್ಟಾರ್ ವಾರ್ಗೆ ಒಂದು ತಿರುಗಿತ್ತು.
ಈ ಒಂದು ಇದಕ್ಕೆ ನಾನು ಯಾವ ಇದಕ್ಕೆ ಮಾತನಾಡಿದೆ ಇದು ಅನ್ನೋದ್ರ ಬಗ್ಗೆ ಇದೀಗ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಕಿಚ್ಚ ಸುದೀಪ್ ಅವರು ಈ ಒಂದು ಎಲ್ಲಾ ಮಾತಿಗೆ. ಅಂದ್ರೆ ನಾನು ಪೈರಸಿ ವಿರುದ್ಧ ಮಾತನಾಡಿದ್ದೆ ತಪ್ಪ ಹಾಗಾದ್ರೆ? ಅಂದ್ರೆ ಸಿನಿಮಾ ಹಿಂದಿನ ಸರಿ ಸಿನಿಮಾ ರಿಲೀಸ್ ಆದಾಗ್ಲೂ ಕೂಡ ಪೈರಸಿ ಕಾಟ ಎದುರಾಗಿತ್ತು. ಸೊ ಹಾಗಾಗಿ ನಾನು ಪೈರಸಿ ವಿರುದ್ಧ ಮಾತನಾಡಿದೀನಿ. ನಾನು ಬೇರೆ ಯಾರೋ ಮಾತಾಡಿದಾರಂದ್ರೆ ಅವ್ರಿಗೆ ನಾನು ಉತ್ತರ ಕೊಡ್ಬೇಕಂತ ಏನಿಲ್ಲ. ಅವ್ರು ಯಾರಿಗೆ ಮಾತಾಡಿದ್ದಾರೆ ಅವ್ರನ್ನೇ ಕೇಳಿ ಅನ್ನೋ ಒಂದು ರೀತಿಯಲ್ಲಿ, ಅಂದ್ರೆ ವಿಜಯಲಕ್ಷ್ಮಿ ಅವರ ಮಾತಿಗೂ ಕೂಡ ಒಂದು ಪರೋಕ್ಷವಾಗಿ ಕೂಡ ಕಿಚ್ಚ ಸುದೀಪ್ ಅವರು ಮಾತನಾಡಿರ್ತಕ್ಕಂಥದ್ದು. ಅಂದ್ರೆ ಸಾಕಷ್ಟು ಜನ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಸೊ ನಾನು ಯಾರಿಗೋ ವಾರ್ನ್ ಮಾಡೋ ಹಾಗಿದ್ರೆ ನಾನು ಇದನ್ನ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಇದು ಜಸ್ಟ್ ಒಂದು ಚೆಸ್ ಆಡುವಾಗ ಏನೋ ಒಂದು ಕದ್ದು ಮುಚ್ಚಿ ಚೆಕ್ ಅಂತ ಹೇಳಕ್ ಆಗಲ್ಲ. ಸೊ ಆ ರೀತಿಯಾಗಿ ನಾನು ಒಂದು ಚೆಕ್ಮೇಟ್ ಕೊಟ್ಟಿದ್ದೀನಿ. ಮತ್ತೆ ಈ ಮುಂದಿನ ದಿನದಲ್ಲಿ ಏನಾದ್ರೂ ಪೈರಸಿ ಅಂತದ್ ಏನಾದ್ರೂ ಇದಾದ್ರೆ ಅದಕ್ಕೆ ಸೂಕ್ತ ಕ್ರಮ ತೆಗೆದುಕೊಳ್ತೀನಿ, ಅವ್ರನ್ನ ಸುಮ್ನೆ ಬಿಡೋದಿಲ್ಲ, ಮತ್ತೆ ಒಳಗೆ ಹಾಕಿಸ್ತೀನಿ ಅನ್ನೋ ಒಂದು ಮಾತುಗಳನ್ನ ಹೇಳಿರ್ತಕ್ಕಂಥದ್ದು ಕಾವ್ಯ. ಥ್ಯಾಂಕ್ ಯು ಧನು ಡೀಟೇಲ್ಸ್ಗಾಗಿ.